ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ವೋಟಿಂಗ್ ರಿಸಲ್ಟ್ ಈ ಗುರುವಾರಕ್ಕೆ ಯಾರಿಗೆ ಎಷ್ಟು ವೋಟ್ ಬಂದಿದೆ. ಇದನ್ನು ನೋಡ್ಕೊಂಡು ಹೋಗುವ ಅಂತ ಹೇಳಿದ್ರೆ ಈ ವಾರದಲ್ಲಿ ಇನ್ನೊಂದು ಟಾಸ್ಕ್ ಇದೆ. ಇವತ್ತು ಮತ್ತೆ ಸಹ ಇಲ್ಲಿ ನಾಮಿನೇಷನ್ ಲಿಸ್ಟ್ ಚೇಂಜ್ ಆಗ್ತದೆ. ಇಲ್ಲಿವರೆಗೆ 12 ಜನ ನಾಮಿನೇಟ್ ಆಗಿದ್ದಾರೆ. ಈ 12 ಜನ ಪೈಕಿಯಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೀವು ನೋಡೋದಾದ್ರೆ 14% ವೋಟ್ ಬಂದದ್ದು ರಕ್ಷಿತಾ ಅವರಿಗೆ ಈ ವಾರದಲ್ಲಿ ಹೈಯೆಸ್ಟ್ ವೋಟ್ ಬಂದಿದೆ. 14% ವೋಟ್ ಬಂದಿದೆ. ರಕ್ಷಿತಾ ಅವರನ್ನು ಕಂಡ್ರೆ ತುಂಬಾ ಜನಕ್ಕೆ ಇಷ್ಟ. ಹಾಗಾಗಿ ರಕ್ಷಿತಾ ಅವರನ್ನು ಎಲ್ಲರೂ ಇಷ್ಟಪಟ್ಟು ರಕ್ಷಿತಾ ಅವರಿಗೆ 14% ವೋಟ್ ಬಂದಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಗಿಲ್ಲಿ ಅವರಿಗೆ 12% ವೋಟ್ ಬಂದಿದೆ. ಗಿಲ್ಲಿ ಅವರಿಗೆ ಸ್ವಲ್ಪ ವೋಟಿಂಗ್ ಅಲ್ಲಿ ರಕ್ಷಿತನಿಗೆ ಸ್ವಲ್ಪ ಈ ಸಲ ಜಾಸ್ತಿ ಬಂತು. ಲಾಸ್ಟ್ ವೀಕ್ ಅಲ್ಲಿ ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಬಂದಿತ್ತು. ಹಾಗಾಗಿ ಈ ವಾರದಲ್ಲಿ ಗಿಲ್ಲಿಗೆ 12% ವೋಟ್ ಬಂದಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಕಾವ್ಯನಿಗೆ 11% ವೋಟ್. ಗಿಲ್ಲಿಯನ್ನು ಬಿಟ್ಟರೆ ಕಾವ್ಯನಿಗೆ ಸಹ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಕಾವ್ಯ ಅವರ ಆಟ ಆಡುವ ಶೈಲಿ ಇಷ್ಟ ಆಗಿದೆ. ಇವರಿಗೆ 11% ವೋಟ್. ನೆಕ್ಸ್ಟ್ ನೀವು ನೋಡೋದಾದ್ರೆ ಧನುಷ್ ಅವರಿಗೆ 10% ವೋಟ್. ಧನುಷ್ ಅವರ ವ್ಯಕ್ತಿತ್ವ, ಈ ವಾರದಲ್ಲಿ ಮಾಡಿದ ಒಂದು ತ್ಯಾಗ ಆಗಲಿ ತುಂಬಾ ಜನರಿಗೆ ಇಷ್ಟ ಆಗಿದೆ. ಹಾಗಾಗಿ ಧನುಷ್ ಅವರಿಗೆ 10% ವೋಟ್ ಬಂದಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಚಂದ್ರಪ್ರಭಾ ಅವರಿಗೆ 9% ವೋಟ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಚೆ ಹೋಗಬಹುದು ಚಂದ್ರಪ್ರಭಾ ಅಂತ ಹೇಳಿ ಬಿಗ್ ಬಾಸ್ ಮನೆಯವರು ಮಾತಾಡ್ತಿದ್ದಾರೆ. ಬಟ್ ಈ ವಾರದಲ್ಲಿ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲ್ಲ. ಹಾಗಾಗಿ ಈ ವಾರದಲ್ಲಿ ಚಂದ್ರಪ್ರಭಾಗೆ 9% ವೋಟ್ ಬಂದಿದೆ. ನೆಕ್ಸ್ಟ್ ಸ್ಪಂದನಗೆ ಸಹ ಸೇಮ್ 9% ವೋಟ್ ಬಂದಿದೆ. ಸ್ಪಂದನ ಅವರ ವ್ಯಕ್ತಿತ್ವ ತುಂಬಾ ಜನರಿಗೆ ಇಷ್ಟ. ಸ್ಪಂದನ ಅವರು ಮಾತಾಡುವ ಶೈಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಏನೋ ಒಂದು ಚೂರು ಚೇಂಜ್ ಆಗದಿರುವ ವ್ಯಕ್ತಿ ಅಂತ ಹೇಳಿದ್ರೆ ಅದು ಸ್ಪಂದನ. ಇನ್ನು ಸ್ವಲ್ಪ ಆಟ ಚೆನ್ನಾಗಿ ಆಡಬೇಕು. ಹಾಗಾಗಿ ಇವರಿಗೆ 9% ವೋಟ್. ನೆಕ್ಸ್ಟ್ ಜಾನ್ವಿಗೆ ಎಷ್ಟು ವೋಟ್ ಪರ್ಸೆಂಟ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಆಶ್ಚರ್ಯ ಮೂಡಬಹುದು. ಜಾನ್ವಿ ಹೇಟ್ ಮಾಡ್ತಿದ್ರು ಒಂದು ಟೈಮಲ್ಲಿ. ಅಶ್ವಿನ್ ಜೊತೆ ಇರುವಾಗ ಜಾನ್ವಿಯನ್ನು ಹೇಟ್ ಮಾಡ್ತಿದ್ದ ಜನರು ಈಗ ಜಾನ್ವಿಯನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜಾನ್ವಿ ಅವರು ರಕ್ಷಿತನ ಜೊತೆ ಸೇರಿದ್ದು, ಇಲ್ಲ ಜಾನ್ವಿ ಅವರು ಸ್ಟ್ಯಾಂಡ್ ತಗೊಳ್ಳುವ ರೀತಿ ಎಲ್ಲ ಇಷ್ಟ ಆಗಿದೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಜಾನ್ವಿ ಒಂದು ಒಳ್ಳೆಯ ವ್ಯಕ್ತಿ. ಇವರಿಗೆ 8% ವೋಟ್ ಬಂದಿದೆ. ನೆಕ್ಸ್ಟ್ 7% ವೋಟ್ ಬಂದದ್ದು ಸೂರಜ್ ರಾಶಿಕ ಜೊತೆ ಇದ್ದಾಗ ಜನರಿಗೆ ಇಷ್ಟ ಆಗಲ್ಲ, ತುಂಬಾ ಜನರಿಗೆ ಇಷ್ಟನೇ ಆಗಲ್ಲ. ಬಟ್ ರಾಶಿಕನ್ ಬಿಟ್ಟು ಈ ವಾರ ಸ್ವಲ್ಪ ಬೇರೆ ತರ ಆಟ ಆಡಿದ್ರು. ಹಾಗಾಗಿ ಸೂರಜ್ ಅವರಿಗೆ 7% ವೋಟ್ ಬಂದಿದೆ. ಈ ವಾರದಲ್ಲಿ ಸೂರಜ್ ಹೋಗುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ನೀವು ನೋಡಿದ್ರೆ ಕಾಕ್ರೋಚ್ ಸುದಿ 6% ವೋಟ್. ಕಾಕ್ರೋಚ್ ಸುದಿ ಅವರದ್ದು ಫ್ಯಾನ್ಸ್ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರೆ ಸಿನಿಮಾ ಇಷ್ಟಪಟ್ಟು ಫ್ಯಾನ್ಸ್ ಇದ್ದಾರೆ ನೋಡಿ, ಜೆನ್ಯೂನ್ ಫ್ಯಾನ್ಸ್, ಅವರು ಸ್ವಲ್ಪ ವೋಟ್ ಹಾಕಿದ್ದಾರೆ. ಅದು ಬಿಟ್ಟರೆ ಬಿಗ್ ಬಾಸ್ ಅಲ್ಲಿ ಇವರಿಗೆ ಫ್ಯಾನ್ಸ್ ಹಾಕಿದ್ದು ಕಮ್ಮಿ. ಆದ್ರೆ ಇವರು 6%. ಈ ವಾರದಲ್ಲಿ ಇವರು ಹೋಗುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ನೀವು ನೋಡೋದಾದ್ರೆ ಅಶ್ವಿನಿ ಅವರಿಗೆ 5% ವೋಟ್. ಅಶ್ವಿನಿ ಅವರು 5%. ನೆಕ್ಸ್ಟ್ ರಾಶಿಕನಿಗೆ ಸೇಮ್ 5% ವೋಟ್ ಬಂದಿದೆ. ಯಾಕಂತ ಹೇಳಿದ್ರೆ ರಾಶಿಕ ಹಾಗೂ ಅಶ್ವಿನಿ ಅವರು ಒಂದೇ ತರ ಇದ್ದಾರೆ. ಯಾವ ತರ ಇದು ಮಾಡಿದ್ರು ಜನರಿಗೆ ಇಷ್ಟನೇ ಆಗ್ತಿಲ್ಲ ರಾಶಿಕ ಹಾಗೂ ಅಶ್ವಿನಿ ಅವರು. ಹಾಗಾಗಿ ಈ ವಾರದಲ್ಲಿ ಕಡಿಮೆ ವೋಟ್ ಇವರಿಬ್ಬರಿಗೆ ಬಂದಿದೆ. ನೆಕ್ಸ್ಟ್ ಈ ವಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೋಟಿಂಗ್ ನ ತಿರುವು ಅಂತ ಹೇಳಿದ್ರೆ ಕಮ್ಮಿ ವೋಟ್ ಬಂದದ್ದು ಧ್ರುವಂತಿಗೆ 4% ವೋಟ್. ಬರೀ 4%. ಧ್ರುವಂತಿಗೆ ಒಟ್ಟೇ ಬಿದ್ದಿಲ್ಲ. ಈ ವಾರದಲ್ಲಿ ನಾನು ಹೇಳುವ ಪ್ರಕಾರ ಈ ವಾರದಲ್ಲಿ ಕಡಿಮೆ ಅಂತ ಹೇಳಿದ್ರೆ ಗುರುವಾರದವರೆಗೆ ಕಡಿಮೆ ವೋಟ್ ಬಂದದ್ದು ಧ್ರುವಂತ್ ಅವರಿಗೆ 4% ವೋಟ್. ಯಾಕೆಂತ ಹೇಳಿದ್ರೆ ರಕ್ಷಿತನಿಗೆ ಸುಮ್ಮನೆ ಹೋಗಿ ಹಿಂದೆ ಹೇಳಿದ ವಿಷಯ ಜನರಿಗೆ ಇಷ್ಟನೇ ಆಗಿಲ್ಲ. ಇವರಿಗೆ ಮಂಗಳೂರು ಸೈಡ್ ಇಂದ ಸ್ವಲ್ಪ ವೋಟ್ ಬರ್ತಿತ್ತು, ಬಿಟ್ರೆ ಸ್ವಲ್ಪ ಕಡಿಮೆ ವೋಟ್ ಮುಂಚೆಯಿಂದ ಬರ್ತಿದ್ದದು. ಬಟ್ ಇವಾಗ ಮಂಗಳೂರಿನವರು ಸಹ ಈ ವಾರದಲ್ಲಿ ವೋಟೇ ಹಾಕಿಲ್ಲ. ಹಾಗಾಗಿ ಕಡಿಮೆ ವೋಟ್ ಬಂದದ್ದು ಧ್ರುವಂತ್. ಈ ವಾರದಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕಂತ ಹೇಳಿ ಜನರು ತುದಿ ಕಾಲಲ್ಲಿ ಕಾಯ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವರ ಆಟ ಆಡುವ ಶೈಲಿ ಜನರಿಗಂತೂ ಇಷ್ಟ ಆಗ್ತಿಲ್ಲ. ನಿಮ್ಗೆ ಈ ವಾರದಲ್ಲಿ ಯಾರು ಆಚೆ ಹೋಗ್ಬೇಕಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕುದು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.